ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಭಯ್ ಅಭಯ್ ಅಮ್ಮ, ನೀನ್ ಯಾಕೋ ನೆಲದ ಮೇಲೆ ಮಲ್ಕೊಂಡಿದ್ಯಾ? ಅದು ಅಮ್ಮ, ಮಧ್ಯರಾತ್ರಿಲಿ ತುಂಬಾ ಶೆಕೆ ಆಯ್ತು, ಅದಕ್ಕೆ ಫ್ಯಾನ್ ಕೆಳಗೆ ಮಲ್ಕೊಂಡಿದ್ದೆ. ಅಲ್ಲ ಕಣೋ, ಎಸಿ ಗಾಳಿ ನೆಲಕ್ಕಿಂತ ಮಂಚದ ಮೇಲೆ ಚೆನ್ನಾಗ್ ಬರತ್ತೆ. ಅಂದ್ಮೇಲೆ ಇಲ್ಲಿ ಮಲ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ವಲ್ಲ? ಅಮ್ಮ, ಅದು ಗಂಗೆಗೆ ಎಸಿ ಆಗ್ಲಿಲ್ಲ, ಅದಕ್ಕೆ ಎಸಿ ಆಫ್ ಮಾಡಿದೆ. ನನಗೆ ಶೆಕೆ ಆಯ್ತಲ್ಲ, ಅದಕ್ಕೆ ಫ್ಯಾನ್ ಹಾಕೊಂಡು ಇಲ್ಲಿ ಮಲಗಿದ್ದೆ. ನೀವಿಬ್ರು ಅಮ್ಮ, ನೀನು ಆ ರೀತಿ ಏನು ಯೋಚನೆ ಮಾಡಬೇಡ. ಶೆಕೆ ಇತ್ತು, ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡೆ. ಅಭಯ್, ಏನ್ ಟ್ಯಾಬ್ಲೆಟ್ ಇದು? ನಿನ್ನ ಕೇಳ್ತಿರೋದು, ಯಾರೀ ಟ್ಯಾಬ್ಲೆಟ್ ತಗೊಂಡಿದ್ದು? ಗಂಗೆ, ಏನ್ ಟ್ಯಾಬ್ಲೆಟ್ ಇದು? ಇದು ಈ ರೂಮ್ನಲ್ಲಿ ಹೇಗ್ ಬಂತು? ಅತ್ತೆ, ಇದು ನಾನ್ ದಿನ ತಗೊಳ್ಳೋ ಟ್ಯಾಬ್ಲೆಟ್. ಯಾವ ಟ್ಯಾಬ್ಲೆಟ್ ತಗೋಬಾರ್ದು ಅಂತ ನಾನು ಹೇಳಿದ್ದೆ ತಾನೆ? ಯಾಕೆ ನಾ ಹೇಳಿದ ಮಾತ್ ಕೇಳಿಲ್ಲ ನೀನು? ಅಯ್ಯೋ ಇಲ್ಲ ಅತ್ತೆ. ಮತ್ತೇನಿದು? ಅತ್ತೆ, ಇದು ನೀವು ತಿಳ್ಕೊಂಡಿರೋ ಟ್ಯಾಬ್ಲೆಟ್ ಅಲ್ಲ. ನಾನು ಯಾವಾಗ್ಲೂ ತಗೊಳ್ಳೋದು. ನನಗೆ ಅವಾಗವಾಗ ತಲೆ. ಇದು ನಂದು, ನಾನ್ ತಗೊಂಡಿದ್ದು. ಅಲ್ಲ ಕಣೋ, ಗಂಗೆ ನೋಡಿದ್ರೆ ಅವಳ್ದು ಅಂತ ಹೇಳ್ತಾ ಇದ್ದಾಳೆ, ನೀನ್ ನೋಡಿದ್ರೆ ನಿಂದು ಅಂತ ಹೇಳ್ತಾ ಇದೆಯಲ್ಲ. ಈ ಟ್ಯಾಬ್ಲೆಟ್ ತಗೊಳ್ಳೋ ಅಂತ ಪ್ರಾಬ್ಲಮ್ ಏನಾಗಿದೆ? ಅದು ನೆನ್ನೆಲ್ಲ ಓಡಾಡಿ ಸ್ಟ್ರೈನ್ ಆಗಿತ್ತಲ್ವಾ, ಹಾಗಾಗಿ ಸ್ವಲ್ಪ ತಲೆ ನೋಯ್ತಾ ಇತ್ತು. ಚಿಕ್ಕ ಪುಟ್ಟ ತಲೆನೋವಿಗೆ ಟ್ಯಾಬ್ಲೆಟ್ಸ್ ತಗೋಬಾರ್ದು ಕಣೋ, ಅದರಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿ. ಅಲ್ಲ ಕಣೋ, ತಲೆನೋವು ಬಂದ್ರೆ ಒಂದ್ಸಲ ನೀಟಾಗಿ ಮಸಾಜ್ ಮಾಡಿಸ್ಕೊಂಡ್ರೆ ಹೋಗತ್ತೆ. ಇವಾಗೇನು, ಪಕ್ಕದಲ್ಲೇ ಹೆಂಡತಿ ಇರ್ತಾಳೆ, ಕೇಳಿದ್ರೆ ಮಸಾಜ್ ಮಾಡಲ್ಲ ಅಂತ ಹೇಳ್ತಾಳ? ಹಾಗೇನ್ ಹೇಳಲ್ಲ. ಗಂಗಾ, ಇನ್ಮೇಲೆ ಇವನ್ಗೆ ತಲೆನೋವು ಬರಕ್ ಬಿಡ್ಬೇಡ. ಯಾರು ಕೇಳಿಸ್ಕೊಂಡೋರು ಹೆಂಡತಿ ಜೊತೆ ತಲೆನೋವು ಫ್ರೀ ಅಂತ ಅನ್ಕೊಂಡ್ಬಿಡ್ತಾರೆ. ಸರಿ, ಟೈಮ್ ಆಯ್ತು, ಅಲ್ಲಿ ಕಾಫಿ ಇಟ್ಟಿದ್ದೀನಿ. ಇಬ್ರು ಬೇಗ ಕಾಫಿ ಕುಡ್ದು ರೆಡಿಯಾಗಿ ಕೆಳಗಡೆ ಬನ್ನಿ. ಆಯ್ತು ಅತ್ತೆ. ಅತ್ತೆ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ನಿನ್ನ ಆರೋಗ್ಯದ ವಿಷಯ ಮನೆಯವ್ರಿಗೆ ಗೊತ್ತಾಗೋದು ಬೇಡ. ಆದ್ರೆ ಸುಳ್ಳು ಹೇಳೋ ಅವಶ್ಯಕತೆ ಏನಿತ್ತು? ಮನೆಯವ್ರ ಹತ್ರ ಹೇಳೋದು ನನಗಿಷ್ಟ ಇಲ್ಲ ಗಂಗಾ. ಅದೇ ಯಾಕೆ ಅಂದೆ. ತಗೋತಾ ಇದೀಯ ಅನ್ನೋ ವಿಚಾರ ತಿಳ್ಕೊಂಡು ಸುಮ್ಮನೆ ಆಗಲ್ಲ. ಅದ್ ಯಾಕೆ, ಯಾವಾಗಿಂದ, ಈ ರೀತಿ 100 ಪ್ರಶ್ನೆ ಶುರು ಆಗತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೇಳೋದು ಬೇಡ. ನಿಮ್ಮ ಅಮ್ಮನ ಹತ್ರ ಮಾತಾಡು, ಅವ್ರು ಹೊರಟ್ರ ಅಂತ ಕೇಳು. ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಗಂಗೆ, ಹೇಗಿದೆಯೇ? ನಾನ್ ಚೆನ್ನಾಗಿದ್ದೀನಮ್ಮ. ನೀವು? ನಾವು ಎಲ್ಲರೂ ಚೆನ್ನಾಗಿದ್ದೀವಿ. ಅಲ್ಲಿ ವಾತಾವರಣಕ್ಕೆಲ್ಲ ಹೊಂದ್ಕೊಂಡ್ಯಾ? ಗಂಗೆ, ಹಲೋ ಗಂಗೆ, ಕೇಳಿಸ್ತಿದ್ಯಾ? ಯಾಕೆ ಅಳ್ತಿದ್ಯಾ?
ಏನಾದರೂ ತೊಂದರೆ ಆಯ್ತಾ? ಇಲ್ಲಮ್ಮ, ಮತ್ಯಾಕೆ ಅಳ್ತಿದ್ಯಾ? ನಾನು ಗಂಡು ಹುಡುಗ್ರ ಥರ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದಾಗ ಮದ್ವೆ ವಯಸ್ಸಿಗೆ ಬಂದಿದ್ಯಾ, ನಿನಗಿನ್ನೂ ಬುದ್ಧಿ ಬಂದಿಲ್ವಾ ಅಂತ ಕೇಳ್ತಿದ್ದೆ. ಆದ್ರೆ ಅವಾಗ ಅದೆಲ್ಲ ಸಿಲ್ಲಿ ಅನ್ಸಿತ್ತು ಅಮ್ಮ. ಆದ್ರೆ ಮದ್ವೆ ಆದ್ಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೆ ಅನ್ನೋದು ಇವಾಗ ಅರ್ಥ ಆಗ್ತಿದೆ ಅಮ್ಮ. ಗಂಗೆ, ನಿಜ ಹೇಳು, ಅಲ್ಲೇನೂ ತೊಂದರೆ ಇಲ್ಲ ತಾನೆ? ಅಮ್ಮ, ದೇವಸ್ಥಾನದಂತ ಮನೆ, ದೇವ್ರಂತ ಅತ್ತೆ ಅಂದ್ಮೇಲೆ ತೊಂದ್ರೆ ಆಗಕ್ ಸಾಧ್ಯನಾ ಹೇಳು? ಮೊದ್ಲು ಈ ಮನೆಗ್ ಬಂದಾಗ ನನ್ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಜಾತ್ರೆಯಲ್ಲಿ ಕಳ್ದೋದ್ ಮಗು ನಮ್ಮವ್ರಿಲ್ ಯಾರು ಇಲ್ವಲ್ಲ ಅಂತ ಹುಡ್ಕೋತಾರ, ಆ ರೀತಿ ಆಗಿತ್ತು. ಅವಾಗ ಅತ್ತೆ ಬಂದ್ ಧೈರ್ಯ ಕೊಟ್ರು. ನೀನ್ ಈ ಮನೆ ಸೊಸೆ ಅಲ್ಲ, ನನ್ ಮಗಳಿದ್ದ ಹಾಗೆ ಅಂತ ನನ್ನ ಆತಂಕನೆಲ್ಲ ದೂರ ಮಾಡಿದ್ರು ಅಮ್ಮ. ಅಮ್ಮ, ಅತ್ತೆ ರಾತ್ರಿ ನನ್ನ ಮುದ್ದು ಮಾಡಿ ಮಾತಾಡಿಸ್ದಾಗ ನೀನೇ ನೆನಪಾದೆ ಅಮ್ಮ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಅತ್ತೆ ತುಂಬಾ ತುಂಬಾ ಒಳ್ಳೆಯವರು ಅಮ್ಮ. ಜನ್ಮ ಕೊಟ್ಟ ಮಗಳು ಒಂದು ಒಳ್ಳೆ ಮನೆಗೆ ಸೇರೋದಕ್ಕಿಂತ ಇನ್ನೇನು ಖುಷಿ ಇಲ್ಲ ಕಣೆ. ನಿನ್ ಮಾತು ಕೇಳಿ ನಿಜವಾಗ್ಲೂ ನನಗೆ ಖುಷಿ ಆಯ್ತು. ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ನಿಮ್ಮತ್ತೆ ಹೇಳ್ದಾಗ ಕೇಳಬೇಕು. ನಿಂಗಲ್ಲಿ ಏನೇ ಸಮಸ್ಯೆ ಆದ್ರೂ ನಿಮ್ಮ ಅತ್ತೆ ಹತ್ರ ಹೇಳ್ಕೊ, ಅರ್ಥ ಆಯ್ತಾ? ಆಯ್ತಮ್ಮ. ಅಂದ್ಹಾಗೆ ಅಮ್ಮ, ರಾತ್ರಿ ಅತ್ತೆ ಪುಟ್ಟ ಕೃಷ್ಣನ ಕೊಟ್ಟು ಆದಷ್ಟು ಬೇಗ ಒಂದ್ ಮುದ್ದಾದ ಮಗು ಬೇಕು ಅಂತ ಕೇಳಿದ್ರು. ಇಷ್ಟ ದಿನ ನಾನೇ ಒಂದ್ ಪುಟ್ಟ ಮಗು ಅನ್ಕೊಂಡಿದ್ದೆ ಅಮ್ಮ. ಆದ್ರೆ ಅತ್ತೆ ಹೇಳ್ದಾಗ ನಾನು ಎಷ್ಟು ದೊಡ್ಡೋಳಾಗಿದ್ದೀನಿ ಅನ್ನೋದು ನನಗೆ ಅರ್ಥ ಆಯ್ತು. ಒಬ್ಬಳು ಸೊಸೆಯಾಗಲ್ದೇ ಇದ್ರು ಮಗಳು ಅನ್ನೋ ಪ್ರೀತಿ ಇಟ್ಟಿದಾರಲ್ಲ, ಆ ಕಾರಣಕ್ಕೋಸ್ಕರ ಆದ್ರೂ ಆದಷ್ಟು ಬೇಗ ಒಂದು ಪುಟ್ಟ ಮಗುನ ಹೆತ್ಕೊಟ್ಟು ಅವ್ರ ಆಸೆನ ಪೂರ್ತಿ ಮಾಡಬೇಕು. ಅಮ್ಮ, ಸರಿ, ನೀವು ಯಾವಾಗ ಹೊರಡ್ತಾ ಇದ್ದೀರಾ? ಇನ್ ಸ್ವಲ್ಪ ಹೊತ್ತು ಕಣೆ ಹೊರಡ್ತೀವಿ. ಅಮ್ಮ, ಅಕ್ಕ ಬರ್ತಾ ಇದ್ದಾಳೆ ತಾನೆ? ಗಂಗೆ, ಏನೆಲ್ಲ ಆಗಿದೆ ಅಂತ ನಿನಗೆ ಗೊತ್ತಲ್ವಾ? ಈ ಪರಿಸ್ಥಿತಿನಲ್ಲಿ ಗೌರಿ ಬರ್ಬೇಕಾ? ನನಗೆ ಅವೆಲ್ಲ ಗೊತ್ತಿಲ್ಲ. ಅಕ್ಕನ ಕರ್ಕೊಂಡು ಬರಬೇಕು. ಸರಿ, ಮೊದಲು ಅಕ್ಕಂಗೆ ಫೋನ್ ಕೊಡು, ನಾನು ಮಾತಾಡಬೇಕು.